ಸರ್, ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಟ್ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಅಂತೇಳಿ ಸುಮಾರು 6ರಿಂದ 7 ಜನ ನಾಯಕರು ಈಗಾಗಲೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಸರ್. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಳ್ಬೋದು ಸರ್. ಈಗ ನೋಡ್ರಿ, ಬಿಜೆಪಿಲೂ ಕೇಳ್ತಾವ್ರೆ, ಅದನ್ನ ಯಾಕೆ ನೀವು ಮಾತಾಡಲ್ಲ? ನಾವೇ ಇನ್ನು 15 ದಿನಕ್ಕೆ ಮುಖ್ಯಮಂತ್ರಿ ಆಗೋಯ್ತೀವಿ ಅಂತ ಒಬ್ರು ಅಂತಾರೆ. JDS ಅವರಂತೆ ನಾನೇ ಬಂದ್ಬಿಡ್ತೀನಿ 10 ದಿನಕ್ಕೆ ಅಂತ ಅಂತಾರೆ. ಯಾಕೆ ಇದೆಲ್ಲ ಅಂತ ಅಂದರೆ ಅವರವರ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ತಂತ್ರಗಾರಿಕೆ ಅಷ್ಟೇ ಹೊರತು ಬೇರೆ ಯಾವುದೂ ಸಾಧ್ಯ ಇಲ್ಲ. ಇವತ್ತು ಸ್ಪಷ್ಟ ಬಹುಮತದೊಂದಿಗೆ 135 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಪಕ್ಷೇತರರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಗೊಂದಲಗಳು ಕೇವಲ ಮಾಧ್ಯಮಗಳಿಗೆ ಹೊರತು, ಮಾಧ್ಯಮಗಳಿಗೆ ಸುದ್ದಿ ಸಿಗಬೇಕು ಅಂತಾನೆ ಹೊರತು ಪಕ್ಷದಲ್ಲಿ ಯಾವುದೂ ಇಲ್ಲ ನಾನು ಗೊತ್ತಿದ್ದಾಗ. ನಾನು ಹೇಳಿದ್ನಲ್ರಿ, ಕೇಳೋದು ತಪ್ಪಲ್ಲ, ಜಾಗ ಖಾಲಿ ಇಲ್ಲ. ಖಾಲಿ ಆಗುವ ಪರಿಸ್ಥಿತಿ ಇಲ್ಲ. ಸುಭದ್ರವಾದಂಥ ಸರ್ಕಾರ, ಸಮರ್ಥವಾದಂಥ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ AICC ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವೇನು ಅಂತೇಳಿ ದೆಹಲಿನಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರ ಸರ್ಕಾರನೇ ಇರುತ್ತೆ. ಖಂಡಿತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರ್ತದೆ, ಸಿದ್ದರಾಮಯ್ಯನವರು ಇರ್ತಾರೆ. ಅವರೇ ಮುಖ್ಯಮಂತ್ರಿ ಆಗಿರ್ತಾರ್ರಿ. ಈಗ ಮುಖ್ಯಮಂತ್ರಿ ಇದ್ರೆ ಇಲ್ಲದೆ ಇದ್ರೆ ತಾನೇನ್ರಿ ನೀವು ಚರ್ಚೆ ಮಾಡಬೇಕಾಗಿರೋದು? ಮುಖ್ಯಮಂತ್ರಿ ಈಗ ಅವರೇ ತಾನೇ ಇರೋದು. 5 ವರ್ಷನೂ ಅವರೇ ಇರ್ತಾರೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಡೆಲ್ಲಿ ನಾಯಕರುಗಳು ಹೇಳಿದ್ದಾರೆ, ಶಾಸಕರುಗಳು ಹೇಳಿದ್ದಾರೆ. ಇನ್ಯಾರು ಹೇಳಬೇಕು?